ಆಧುನಿಕತೆ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳೆದರೂ ನಮ್ಮಲ್ಲಿರುವ ಕೆಲವೊಂದು ಆಚರಣೆಗಳು ಇಂದಿಗೂ ಜೀವಂತ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳಿವೆ. ಇಲ್ಲೊಂದು ಊರಿನಲ್ಲಿ ಸಾಂಕ್ರಾಮಿಕ ರೋಗ ನಿವಾರಣೆಗಾಗಿ ವಿಶಿಷ್ಟ ಆಚರಣೆ ಮಾಡ್ತಾರೆ. ಆ ಆಚರಣೆ ಮಾಡಿದ್ರೆ ಊರಿಗೆ ಊರೇ ನೆಮ್ಮದಿಯಿಂದ ಇರುತ್ತಂತೆ. ಹಾಗಿದ್ರೆ ಯಾವುದು ಆ ಆಚರಣೆ? ಇಲ್ಲಿದೆ ನೋಡಿ. ಸಾಂಕ್ರಾಮಿಕ ರೋಗ ನಿವಾರಣೆಗೆ ದೇವರ ಮೊರೆ. ಕೋಡಿಹಳ್ಳಿ ಗ್ರಾಮದಲ್ಲಿ ಡೆಂಗ್ಯೂ ಅಮ್ಮನ ಆಚರಣೆ. ವಿಶಿಷ್ಟ ಆಚರಣೆಗೆ ಹೆಸರಾದ ಕೋಡಿಹಳ್ಳಿ ಗ್ರಾಮ. ಹೀಗೆ ಕೈಯಲ್ಲಿ ಬೇವಿನ ಸೊಪ್ಪಿನೊಂದಿಗೆ ಅಜ್ಜಮ್ಮನನ್ನು ಹಿಡಿದು ಬರುತ್ತಿರುವ ಗ್ರಾಮಸ್ಥರು, ಅಜ್ಜಮ್ಮನನ್ನು ನೆಲಕ್ಕೆ ಇಟ್ಟು ಭಕ್ತಿಯಿಂದ ಬೇಡಿಕೊಳ್ಳುತ್ತಿರುವ ಭಕ್ತರು, ಇನ್ನು ಅಜ್ಜಮ್ಮನ ಬಳಿ ಇರುವ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 4 ವರ್ಷದ ಹಿಂದೆ ಕೊರೋನಾ ಎಂಬ ಮಹಾಮಾರಿ ವಿರುದ್ಧ ಇಡೀ ಜಗತ್ತೇ ಹೋರಾಡಿತ್ತು. ಆ ಸಂದರ್ಭದಲ್ಲಿ ಕೊರೋನಾ ಎಂಬ ಮಹಾಮಾರಿ ಊರಿಗೆ ಬರದಿರಲಿ ಎಂದು ಕೊರೋನಾ ಅಜ್ಜಮ್ಮ ಎಂಬ ಹಬ್ಬ ಆಚರಣೆ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಊರಿಗೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರದಿರಲಿ ಎಂದು ಪ್ರತಿ ವರ್ಷ ಅಜ್ಜಿ ಹಬ್ಬ ಆಚರಿಸುತ್ತಾರೆ. ಸ್ಮಾರ್ಟ್ ಸಿಟಿಗೆ ಸಮೀಪವಿರುವ ಈ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಜ್ಜಮ್ಮನ ಹಬ್ಬವನ್ನು ಮಾಡಲಾಗುತ್ತದೆ. ಇದನ್ನ ನಾವು ಯಾವುದಕ್ಕೆ ಅಮ್ಮನ ಕಳಿಸ್ತೀವಿ ಅಂದರೆ ಇಲ್ಲೇ ಸಾಂಕ್ರಾಮಿಕ ರೋಗಗಳು ಬರ್ತದವು, ಡೆಂಗು, ಚಿಕನ್ ಗುನಿ, ಮಲೇರಿಯಾ ಎಲ್ಲ ಕಾಯಿಲೆಗಳು ಬರ್ತದವು ಅಂತಂದೇಳಿ ಅದನ್ನ ತಡೆಗಟ್ಟೋಕ್ಕೋಸ್ಕರ ಎಲ್ಲರಿಗೂ ಕೀಲುಗೂಳೆ ನೋವು, ಜ್ವರಗಳು ಪದೇ ಪದೇ ಬರ್ತದವು ಎಲ್ಲ ಕಡೆಗೂ. ಅದಕ್ಕೋಸ್ಕರ ನಾವು ಇದನ್ನು ಅಮ್ಮರನ್ನ ಮಾಡಿ ಎಲ್ಲರೂ ಮನೆಗೂ ಅಷ್ಟು ಜನ ಸೇರಿ ಎಲ್ಲರನ್ನು ಒಟ್ಟಾಗಿ ಮಾಡ್ತಿದ್ರು. ಫಸ್ಟು ಬಡಿಯರ ಕಡೆ ಇದ್ದಾನೆ, ಈಗ ಅವರು ಕಾರಣಾಂತರದಿಂದ ಊರಿಗೆ ಅವ್ರವ್ರ ಮನೆ ಇದ್ದಾನ ಎಲ್ಲರೂ ಅಮ್ಮನ ಮಾಡಿ ಕಳಿಸ್ತದಾರೆ. ಇನ್ನು ಇತ್ತೀಚೆಗೆ ಡೆಂಗ್ಯೂ ಅಂತಹ ಸಾಂಕ್ರಾಮಿಕ ರೋಗ ಹೆಚ್ಚುತ್ತಿದ್ದು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಡೆಂಗು, ಮಲೇರಿಯಾ, ಟೈಫಾಯ್ಡ್ನಂತಹ ರೋಗಗಳು ಊರಿಗೆ ಬರದಿರಲಿ ಎಂದು ಇಡೀ ಊರಿನ ಜನ ತಮ್ಮ ಮನೆಯಲ್ಲಿ ಅಜ್ಜಿ ಹಬ್ಬ ಆಚರಣೆ ಮಾಡುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜ್ಜಮ್ಮನ ಕುಡಕಿಯನ್ನಿಟ್ಟು ಅಜ್ಜಮ್ಮನನ್ನು ಹೂಗಳಿಂದ ಅಲಂಕಾರ ಮಾಡಿ ಅನ್ನ ಮೊಸರಿನ ಎಡೆ ಮಾಡಿ ಧೂಪವನ್ನು ಹಾಕಿ ತಾಯಿಯನ್ನ ಸಂತೃಪ್ತಳನ್ನಾಗಿ ಮಾಡುತ್ತಾರೆ. ಅಜ್ಜಮ್ಮನ ಕುಡಕಿಯನ್ನು ಊರಿನ ಗಡಿಭಾಗದಲ್ಲಿಟ್ಟು ಊರಿನ ಜನರು ಭಕ್ತಿಯಿಂದ ತಾಯಿಯಲ್ಲಿ ನಮ್ಮ ಊರಿಗೆ ಯಾವುದೇ ರೋಗಗಳು ಬರದಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ತಂತ್ರಜ್ಞಾನ, ಆಧುನಿಕತೆ ಎಷ್ಟೇ ಬೆಳೆದರೂ ನಮ್ಮಲ್ಲಿರುವ ಕೆಲವೊಂದು ಆಚರಣೆಗಳು ಎಂದಿಗೂ ಬದಲಾಗುವುದಿಲ್ಲ ಎಂಬುದಂತೂ ಸುಳ್ಳಲ್ಲ. ಅರ್ಪಿತಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.